ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಪ್ರತಿಭೆ, ನಿಮ್ಮಲ್ಲಿ ಇರತಕ್ಕಂತಹ ಹಲವಾರು ರೀತಿಯ ಉತ್ತಮ ಚಟುವಟಿಕೆಗಳನ್ನು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಇದು ಅಂತ ಹೇಳಬೇಕಾದಂಥದ್ದು. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದಾಗುತ್ತೆ. ಯಾವುದಾದ್ರೂ ವ್ಯವಹಾರದಿಂದ ಬರಬೇಕಾದಂತಹ ಹಣ ಇದ್ದರೆ ಆ ಹಣ ಪ್ರಯತ್ನಪೂರ್ವಕವಾಗಿ ಬರತಕ್ಕಂತಹ ದಿವಸ. ನಿಮ್ಮ ಪ್ರಯತ್ನವೂ ಅಲ್ಲಿ ಮುಖ್ಯವಾಗುತ್ತೆ. ಹಾಗೆ ಬರುವಂತಹ ಯೋಗವೂ ಕೂಡ ಅಲ್ಲಿ ಸೇರಿರುವಂಥದ್ದಾಗತ್ತೆ. ವ್ಯಾಪಾರ ಮತ್ತು ವ್ಯವಹಾರದ ದೃಷ್ಟಿಯಿಂದ ಪ್ರಯಾಣಕ್ಕೆ ಅನುಕೂಲಕರವಾದಂತಹ ದಿವಸ. ವ್ಯಾಪಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು, ವ್ಯವಹಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಯಾಣವನ್ನು ಮಾಡ್ತೀನಿ ಅನ್ನೋದಾದರೆ ಆ ಪ್ರಯಾಣದಿಂದ ಲಾಭ ಆಗ್ತಕ್ಕಂಥದ್ದಿದೆ. ವಿದೇಶ ಪ್ರಯಾಣದ ವಿಚಾರವೂ ಕೂಡ ಸಂತೋಷವನ್ನು ತರುತ್ತೆ. ಮುಂದೆ ಯಾವತ್ತೋ ಒಂದು ದಿವಸ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಬೇಕು ಅನ್ನುವಂತಹ ವಿಚಾರ ಏನಿದೆ ಅದು ಈ ದಿವಸ ಚರ್ಚೆಗೆ ಬರುವಂತಹದ್ದಾಗತ್ತೆ ಅನ್ನುವಂತಹ ಅರ್ಥ. ಭವಿಷ್ಯದ ಯೋಜನೆಗಳನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಾ ತುಂಬ ಆಕರ್ಷಣೆಗೊಳಗಾಗ್ತೀರಿ. ನಾಳೆ ಹಾಗೆ ಮಾಡಿದರೆ ಅನ್ನುವಂತಹ ಒಂದು ಕುತೂಹಲಕರವಾದಂತಹ ಚಿಂತನೆ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ನಿಮ್ಮ ಯೋಜನೆಗಳನ್ನು ಸಂಪೂರ್ಣ ಕಾರ್ಯಗತಗೊಳಿಸುವಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಕೇವಲ ಯೋಜನೆಗಳು ಹಾಕ್ಕೊಂಡ್ಬಿಟ್ರೆ ಮಾತ್ರ ಆಗಲಿಲ್ಲ, ಅದರಿಂದ ಲಾಭ ಏನು? ಕಾರ್ಯಗತ ಮಾಡಿ ಅದರಿಂದ ಬರತಕ್ಕಂತಹ ಅನುಕೂಲವನ್ನು ನೀವು ಪಡ್ಕೊಳ್ಬೇಕಾದಂತಹದ್ದು. ನಿಮ್ಮ ಕೆಲಸಗಳಿಗೆ ಪೂರ್ಣವಾಗಿ ಬೇರೆಯವರನ್ನು ಅವಲಂಬಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇರುವಾಗ ಯಾರನ್ನು ಪರಿಪೂರ್ಣವಾಗಿ ನಂಬಿರ್ತೀರೋ ಅಂತಹ ವ್ಯಕ್ತಿಗಳೇ ಕೈ ಕೊಡುವಂಥದ್ದಾಗತ್ತೆ. ಆಗ ನೀವು ಮೊದಲಿಂದ ಎಲ್ಲವನ್ನು ಆರಂಭ ಮಾಡಬೇಕಾದಂತಹ ಪರಿಸ್ಥಿತಿ, ಸಮಯದ ಅಭಾವ ಇವೆಲ್ಲ ನಿಮಗೆ ತೊಂದರೆಯನ್ನು, ಹಿನ್ನಡೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಯಾರನ್ನು ಯಾವ ಕೆಲಸಕ್ಕೆ ಎಷ್ಟು ಅವಲಂಬಿಸಬೇಕೋ ಅಷ್ಟು ಮಾತ್ರ ಅವಲಂಬಿಸ್ತಕ್ಕಂಥದ್ದು. ಸ್ವಂತ ಬುದ್ಧಿಯನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂತಹ ಒಂದು ವಿವೇಕ ಇರಲಿ ಅನ್ನುವಂತಹ ತಿಳುವಳಿಕೆಯ ಮಾತು. ನಾಗದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ನಾಗದೇವತೆಗಳ ಅನುಗ್ರಹ ನಿಮಗೆ ವಿಶಿಷ್ಟವಾದಂತಹ ವಿಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಶುಭವಾಗಿ. ವೃಷಭ ರಾಶಿ. ಈಗಾಗಲೇ ಹಲವಾರು ದಿವಸಗಳಿಂದ ಒಂದೇ ಕಡೆ ಕೆಲಸವನ್ನು ಮಾಡ್ತಾ ಇದ್ದರೆ ಸ್ಥಳವನ್ನು, ಉದ್ಯೋಗವನ್ನು ಬದಲಾಯಿಸಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿನಲ್ಲಿದ್ದರೆ ಆ ಪ್ರಯತ್ನವನ್ನು ಮಾಡಿ ಅದಕ್ಕೆ ಒಂದಷ್ಟು ಅನುಕೂಲಕರವಾದಂತಹ ವಾತಾವರಣ, ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಎನ್ನುವಂಥದ್ದು. ಬೇರೆ ಕಡೆಗೆ ಹೋದರೆ ಉದ್ಯೋಗದ ಅವಕಾಶಗಳು ಕೂಡ ಇಲ್ಲಿಗಿಂತ ಹೆಚ್ಚಿನದಾಗಿ ಸಿಕ್ಕುವಂತಹ ಸಾಧ್ಯತೆಗಳಿದೆ. ಆದರೆ ನನಗೆ ಬೇಡ, ನಾನು ಇಲ್ಲೇ ಇರ್ತೀನಿ ಅಂತಕ್ಕಂತಹ ಮನಸ್ಥಿತಿಯವರಿಗೆ ಯಾವ ಬಲವಂತವೂ ಕೂಡ ಇಲ್ಲದೇ ಇರತಕ್ಕಂತಹದ್ದು. ಕುಟುಂಬದಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಿರುತ್ತೆ. ಅಂದರೆ ಒಳ್ಳೆಯ ಮಾತುಕತೆ, ಒಳ್ಳೆಯ ವಾತಾವರಣ, ಒಳ್ಳೆಯ ಒಂದು ಸಂದರ್ಭಗಳು ಮನೆಯಲ್ಲಿ ಸಿಕ್ಕುವಂಥದ್ದಾಗತ್ತೆ. ಜಟಿಲವಾದಂತಹ ಸಮಸ್ಯೆಗಳಿಗೂ ಕೂಡ ಈ ದಿವಸ ಪರಿಹಾರ ಸಿಕ್ಕತ್ತೆ. ನಿಮಗೇ ಎಲ್ಲವೂ ಗೊತ್ತಾಗತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಹಲವರ ಮಾತು, ಮಾರ್ಗದರ್ಶನ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗತ್ತೆ. ಈ ದಿವಸದ ದಿನಚರಿ ಬಹಳ ವ್ಯವಸ್ಥಿತವಾಗಿರುತ್ತೆ. ಆದರೆ ಅದನ್ನೇ ಪಾಲಿಸ್ತಾ ಹೋಗಬೇಕು. ಇವತ್ತು ಬೆಳಗ್ಗೆಯಿಂದ ಹೀಗೆ ಆಗಬೇಕು ಅಂತ ಹೇಳಿ ನೀವು ಅಂದುಕೊಂಡಿದ್ದರೆ ಅದರಂತೆಯೇ ಮುಂದುವರಿತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಯಾವುದೋ ಒಂದು ಸಣ್ಣ ಪುಟ್ಟ ಆಸೆಗೆ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂತಹ ಸೂಚನೆಯೂ ಕೂಡ ಅದರ ಹಿಂದೆ ಇದೆ ಎನ್ನುವಂತಹ ಅರ್ಥ. ನಿಮ್ಮ ಮಾರ್ಗದರ್ಶನ ಯಾರ್ಯಾರು ಪಡ್ಕೊಳ್ತಾರೆ, ನಿಮ್ಮ ಮಾತನ್ನು ಯಾರು ಕೇಳ್ತಾರೆ ಅಂಥವರಿಗೆ ಹಲವಾರು ಸಮಸ್ಯೆಗಳು ಬಗೆಹರಿತಕ್ಕಂತಹ ದಿವಸವೂ ಕೂಡ ಇದಾಗಿದೆ. ಹಾಗಾಗಿ ನಿಮ್ಮ ಸಲಹೆ ಬೇರೆಯವರಿಗೆ ಮುಖ್ಯವಾಗುತ್ತೆ. ನಿಮ್ಮಿಂದ ಉಪಕಾರವನ್ನು ಪಡ್ಕೊಂಡಂಥವರು ಸದಾ ನಿಮ್ಮನ್ನು ಗೌರವಿಸ್ತಾರೆ, ನಿಮ್ಮನ್ನು ಸ್ಮರಣೆ ಮಾಡ್ತಾರೆ ಅಂತಕ್ಕಂಥದ್ದು ಅದು ನಿಮಗೆ ಮತ್ತೊಂದಷ್ಟು ಸಂತೋಷವನ್ನು ಮನಸ್ಸಿನಲ್ಲಿ ತರ್ತಕ್ಕಂಥದ್ದಾಗತ್ತೆ. ನೀವು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರಿಂದ ಬಂದಂತಹ ಕೊಡುಗೆ, ಅವರ ಆಶೀರ್ವಾದವೇ ನನ್ನನ್ನು ಕಾಪಾಡ್ತಾ ಇದೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಇದ್ದರೆ ಅದು ನಿಮಗೆ ಸಾರ್ಥಕವಾಗುತ್ತೆ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಪ್ರತಿನಿತ್ಯವೂ ಹೀಗೆ
ಹೇಳುವಂಥದ್ದಿರುತ್ತೆ ಅಂತಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಯಾವ ವ್ಯತ್ಯಾಸ ಬೇಕಾದರೂ ಆಗಬಹುದು ಅನ್ನುವಂಥದ್ದು ಗಮನದಲ್ಲಿ ಇರಬೇಕು. ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬಾಯಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ರೀತಿಯ ಸೋಂಕು ತಗಲಿ ಸ್ವಲ್ಪ ಹಿಂಸೆಯನ್ನು ಪಡಬೇಕಾಗುವಂಥದ್ದು. ಸಕಾಲಕ್ಕೆ ಸೂಕ್ತವಾದಂತಹ ಔಷಧೋಪಚಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇದು ಎಲ್ಲರಿಗೂ ಗೊತ್ತಾಗುವಂಥದ್ದು. ಆದರೆ ಕೆಲವರಿಗೆ ಏನಿರುತ್ತೆ ಅಂತಂದರೆ ಅದು ಸಣ್ಣ ವಿಚಾರ ಅಲ್ವಾ, ತನ್ನಿಂದ ತಾನೇ ಸರಿಯಾಗತ್ತೆ ಅನ್ನುವಂತಹ ಒಂದು ಧೋರಣೆ, ಜೊತೆಗೆ ಗ್ರಹಗತಿ ಕೆಟ್ಟಾಗ ಯಾವುದೇ ರೀತಿಯ ಸರಿಯಾದ ನಿರ್ಧಾರಗಳನ್ನು ಮಾಡಲಿಕ್ಕೆ ಮನಸ್ಸು ಬರದೇ ಇರತಕ್ಕಂಥದ್ದು. ಇದನ್ನು ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದಾಗತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ, ವಿದ್ಯೆ ಇತ್ಯಾದಿ ವಿಚಾರಗಳಲ್ಲಿ ಒಂದಷ್ಟು ಮಂದಗತಿ. ಕೆಲಸ ಆಗೋದೇ ಇಲ್ಲ ಅಂತ ಹೇಳಿ ಏನಿಲ್ಲ, ಕೆಲಸಗಳಾಗತ್ತೆ, ಆದರೆ ಸಕಾಲಕ್ಕಾಗೋದಿಲ್ಲ. ಎಷ್ಟೊತ್ತಿಗೂ ಆಗುತ್ತೆ, ಯಾವಾಗಲೂ ಆಗುತ್ತೆ. ಅದು ಪ್ರಯೋಜನಕ್ಕೆ ಬರುವಾಗ ಅದರ ಫಲ ಶೂನ್ಯವಾದರೆ ಕಷ್ಟ, ಪ್ರಯತ್ನ ವ್ಯರ್ಥವಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಯಾವುದೇ ರೀತಿಯ ಒಪ್ಪಂದಗಳಿಗೆ ಸಹಿಯನ್ನು ಮಾಡ್ತಕ್ಕಂತಹ ಸನ್ನಿವೇಶಗಳು ಬಂದರೆ ಕುರುಡಾಗಿ ಸಹಿಯನ್ನು ಹಾಕುವಂಥದ್ದು ಬೇಡ. ಸ್ವಲ್ಪ ಆಲೋಚನೆಗಳಿರಲಿ. ನಾಳೆ ಅದರಿಂದ ಆಗ್ತಕ್ಕಂತಹ ಅನಾಹುತಗಳು ಏನು, ಯಾವ ರೀತಿಯ ದುರುಪಯೋಗ ಆಗಬಹುದು, ಇವೆಲ್ಲ ಮನಸ್ಸಿನಲ್ಲಿ ಇರಲಿ ಅನ್ನುವಂತಹ ಎಚ್ಚರಿಕೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಿನ ಒತ್ತಡವನ್ನು ತರುತ್ತೆ. ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಬೇಕಾದಂಥದ್ದು ಬಹಳಷ್ಟಿದೆ ಅನ್ನುವಂಥದ್ದು ಮನಸ್ಸಿಗೆ ಬಂದಾಗ, ಎದುರುಗಡೆ ಕಾಣ್ತಾ ಇರುವಾಗ ಒತ್ತಡದ ಪ್ರಭಾವ ಹೆಚ್ಚಾಗುವಂಥದ್ದಾಗತ್ತೆ. ಅಧಿಕಾರಿ ವರ್ಗದಿಂದ ಕೆಲವು ತೊಂದರೆಗಳಾಗ್ತಕ್ಕಂತಹ ಸೂಚನೆಗಳಿದೆ. ನಾವು ಹೇಳಿದಂತಹ ಕೆಲಸವನ್ನು ಮಾಡಲಿಲ್ಲ ಅನ್ನುವಂತಹ ಕೋಪ ಅವರು ನಿಮ್ಮ ಮೇಲೆ ಇಲ್ಲದೇ ಇರತಕ್ಕಂತಹ ಹಲವಾರು ವಿಚಾರಗಳನ್ನು ಪ್ರಯೋಗ ಮಾಡ್ತಾರೆ. ಅಂತಹ ಸಂದರ್ಭಗಳು ಬಂದಾಗ ಅದು ನಿಯಮಕ್ಕೆ ವಿರುದ್ಧವಾಗಿದ್ದರೂ ನೀವು ತಾತ್ಸಾರ ಮಾಡುವಂತಿಲ್ಲ. ಯಾಕೆ ಅಂತಂದರೆ ನಿಮ್ಮ ಭವಿಷ್ಯವನ್ನು ನೀವು ಕಟ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಹಣಕಾಸಿನ ವಿಚಾರದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಈಶ್ವರ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ಕೊಡಿ, ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಿಮಗಿರತಕ್ಕಂತಹ ಎಲ್ಲ ಸಮಸ್ಯೆಗಳು ದೂರವಾಗಲಿ, ಆ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕಾನೂನಿನ ಹೋರಾಟದಲ್ಲಿ ಮಾನಸಿಕವಾಗಿ ಬೇಸತ್ತಿರತಕ್ಕಂಥವರಿಗೆ ಈ ದಿವಸ ಒಂದು ಸಣ್ಣ ತಿರುವು ಸಿಕ್ಕುವಂಥದ್ದು. ಏನೋ ನಾನು ಇದೇ ಒಂದು ಹೋರಾಟವನ್ನು ನ್ಯಾಯಾಲಯದಲ್ಲಿ ಮುಂದುವರಿಸಿದರೆ ಮುಂದಿನ ದಿನಮಾನದಲ್ಲಾದರೂ ಕೂಡ ಒಳ್ಳೆಯದಾಗಬಹುದು ಅನ್ನುವಂತಹ ಆಶಾಭಾವನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಸಮಾಧಾನವನ್ನು ನೀಡ್ತಕ್ಕಂತಹ ಕೆಲಸವಾಗುತ್ತೆ. ಅದರಿಂದ ತೃಪ್ತಿ ಇಲ್ಲ, ಸಮಾಧಾನವಾಗುತ್ತೆ, ನಾನು ಮುಂದುವರಿಬಹುದು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುವಂಥದ್ದು. ಅಗತ್ಯವಾಗಿ ಬೇರೆ ಎಲ್ಲ ವ್ಯವಹಾರಗಳನ್ನು ಬದಿಗಿಟ್ಟು ಕಾನೂನಿನ ಚೌಕಟ್ಟಿನ ಒಳಗೆ ಬರ್ತಕ್ಕಂತಹ ಕೆಲಸಗಳನ್ನು ಮಾಡಿ. ಬೇರೆದರಿಂದ ಲಾಭ ಇರಬಹುದು, ಆದರೆ ಕಾನೂನಾತ್ಮಕವಾದಂತಹ ಜಯ ಏನಿದೆ ಅದು ಶಾಶ್ವತವಾದಂತಹ ಜಯವಾಗತ್ತೆ. ನಿಮ್ಮ ಕೋರ್ಟ್ ಕೆಲಸಕ್ಕೆ ವಿಶೇಷವಾದಂತಹ ತಿರುವು ಸಿಕ್ಕುವಂತಹ ಸೂಚನೆಗಳಿರೋದ್ರಿಂದ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದು ಅದಕ್ಕೆ ಹೆಚ್ಚಿನ ಒಂದು ಕಾಲವನ್ನು ಮೀಸಲಾಗಿಡಬೇಕಾದಂಥದ್ದಾಗತ್ತೆ. ಹಳೆಯ ಯಾವುದಾದ್ರೂ ಕೇಸುಗಳಿದ್ದರೆ ಅದೆಲ್ಲ ತೀರ್ಮಾನವಾಗತಕ್ಕಂತಹ, ಅದರಲ್ಲಿ ನೀವು ಜಯಶೀಲರಾಗ್ತಕ್ಕಂತಹ ಸೂಚನೆಗಳು ಸಿಕ್ಕತ್ತೆ. ಹಾಗಾಗಿ ನೀವು ಬೇರೆ ಕಡೆ ಗಮನವನ್ನು ಹರಿಸಿದರೆ ಇದೆಲ್ಲವೂ ಕೂಡ ಮತ್ತೆ ಶೂನ್ಯವಾಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದ್ದರಿಂದ ಬೆಳಗ್ಗೆ ಮುಂಚಿತವಾಗಿ, ರಾಹುಕಾಲಕ್ಕಿಂತ ಮುಂಚಿತವಾಗಿ ನಿಮ್ಮ ಕೆಲಸವನ್ನು ಆರಂಭ ಮಾಡಿದಂತಹ ಕೆಲಸ ಹಾಗೆ ಮುಂದುವರ್ಕೊಂಡು ಹೋಗಲಿ. ಮಧ್ಯಾಹ್ನದ ಒಳಗೆ ನಿಮ್ಮ ಕೆಲಸಗಳು ಪೂರೈಸಲಿ ಅಂತಕ್ಕಂಥದ್ದು. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ದುರಿತಗಳು ದೂರವಾಗಲಿ, ಜೊತೆಗೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಪ್ರಾಮಾಣಿಕವಾದಂತಹ ಜಯ ದೊರಕಲಿ ಅನ್ನುವಂತಹ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಾರ್ಥನೆ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ಶುಭವಾಗಿ.